ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಮೇಡಮ್, ತುಂಬಾನೇ ಚೆನ್ನಾಗಿದೆ. ನೋಡ್ಬೋದು, ಮತ್ತೆ ಮತ್ತೆ ಬಂದೆಲ್ಲ ನೋಡ್ಬೋದು. ಅದು ದೇವ್ರ ಸಾಂಗು ಇದು ಮಾಡೋದು ಅದೆಲ್ಲ ತುಂಬಾನೇ ಚೆನ್ನಾಗಿದೆ. ನೋಡ್ಬೋದು ಸರ್. ಚೆನ್ನಾಗಿದೆ ಸರ್. ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಚೆನ್ನಾಗಿದೆ ಸರ್. ಏನು ಇಷ್ಟ ಆಯ್ತು ಮೂವಿ? ಸರ್ ಮೂವಿಲಿ ಏನಂದರೆ ಒಂದು ನಾದಿನಿ ಮನೆಗೆ ಬಂದು ಸೇರ್ಕೊಂಡಾಗ ಭಾವರ್ಗೆ ಅದು ಏನು ಕಾಳಜಿ ಬರುತ್ತೆ, ಅವ್ರ ಬಗ್ಗೆ ಏನು ಉಟ್ಕೊಳ್ಳುತ್ತೆ ಭಾವನೆಗಳು, ಅದನ್ನು ತೋರಿಸ್ಕೊಟ್ಟಿದ್ದಾರೆ ಸರ್. ಫಸ್ಟಿಂದ ಲಾಸ್ಟ್ವರೆಗೂ ಚೆನ್ನಾಗಿದೆ. ಸೆಕೆಂಡ್ ಹಾಫು ಚೆನ್ನಾಗಿರುತ್ತೆ. ಓಕೆ ಸೂಪರ್ ಮೇಡಮ್ ಒಳ್ಳೆ ಮಾಡಿದ್ದಾರೆ. ಆಕ್ಚುಲಿ ಇದು ಮೂವಿ ನೋಡಕ್ಕಂತ ಬಂದೆ. ನನ್ನ ಫೇವ್ರೇಟ್ ಹೀರೋಯಿನ್ ಇವರು. ಆ ಕಾಲದಿಂದ ಅಣ್ಣ ತಂಗಿ ಮೂವಿಯಿಂದ ನೋಡ್ಕೊಂಬಂದು ಇವಾಗ ಫೇವ್ರೇಟ್ ಮೂವಿ. ಸೊ ಹಂಗಾಗಿ ಅವರ ಒಂದು ಆ್ಯಕ್ಟಿಂಗ್ ನಮ್ಗೆ ಇನ್ನೂ ತುಂಬ ಚೆನ್ನಾಗಿದೆ. ಯಾಕಂದರೆ ಆ ಒಂದು ಏಜ್ ಇಂದ ಹಿಡಿದು ಇಲ್ಲಿವರೆಗಾದರೂ ಅವರು ಗ್ಲಾಮರ್ ಇನ್ನೂ ಹಂಗೆ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ. ಸೊ ರಮೇಶ್ ಅರವಿಂದ್ ಸರ್ ಸಹ ಆಗಿನ ಏಜ್ ಇಂದ ಹಿಡಿದು ಇವಾಗವರೆಗೂ ಸಹ ಅವ್ರ ಗ್ಲಾಮರ್ ಹಂಗೆ ಇದೆ. ಹಾಗಾಗಿ ಒಂದು ಈ ಮೂವಿ ಕಂಟೆಂಟ್ ತುಂಬ ಚೆನ್ನಾಗಿತ್ತು. ಮತ್ತು ಮೇನಾಗಿ ಹೆಣ್ಮಕ್ಳ ಮೇಲೆ ಯಾವ ಥರ ಗಂಡ್ಮಕ್ಳು ಒಂದು ದುಶ್ಚಟ ಬರುತ್ತಾರೆ, ಮತ್ತು ಈ ಒಂದು ಸಮಾಜ ಯಾವ ರೀತಿ ಹಾಳಾಗ್ತಿದೆ ಅದ್ರ ಬಗ್ಗೆ ಎಲ್ಲ ಮೇನಾಗಿ ತೋರಿಸ್ತಿದ್ದಾರೆ. ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆ ಥರ ಯಾವ ಥರ ಇದೆ ಎಲ್ಲ ಒಳ್ಳೇದು ಪಾಸಿಟಿವ್ ಎಲ್ಲ ಥರ ತೋರಿಸಿದ್ದಾರೆ ಮೇಡಮ್. ಭಯ ಅನ್ನಕ್ಕಿಂತ ವಿಷನ್ಸ್ ಇದೆ ಅಲ್ಲ ಸರ್, ಆ ಒಂದು ಏನು ಮೇಕಿಂಗ್ ಮಾಡಿದಾರಲ್ಲ ಆ ಮೇಕಿಂಗ್ ನಾವು ಯಾವತ್ತು ಕ್ರೆಡಿಟ್ ಆಗಿರ್ಬೇಕು. ಕನ್ನಡ ಇಂಡಸ್ಟ್ರಿ ಇದೇ ಥರ ಮುಂದುವರ್ತಿರ್ಬೇಕು. ಯಾವ ಒಂದು ಹಾಲಿವುಡ್ ಹಾರರ್ ಮೂವಿಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಮೂವಿ ಕಮ್ಮಿ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕನ್ನಡ ನಮ್ಮ ಹೆಮ್ಮೆ ಸರ್. ಥ್ಯಾಂಕ್ ಯು ಸರ್. ಸರ್ ಅದ್ಮೇಲೆ ತುಂಬ ನಮಗೆ ಚೆನ್ನಾಗಿ ಕಾಣಿಸ್ತು ಫಿಲಿಮು. ಖಂಡಿತ ಇದು ಸೆಕೆಂಡ್ ಪಾರ್ಟ್ಗೆ ನಾವು ವೇಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಪಾರ್ಟು ನಮಗೆ ಚೆನ್ನಾಗಿ ಕಾಣಿಸ್ತು ಇದು ಫಿಲಿಮು. ಮ್ಯೂಸಿಕ್ ಡೈರೆಕ್ಷನು ತುಂಬ ಚೆನ್ನಾಗಿತ್ತು. ಬ್ಯಾಕ್ಗ್ರೌಂಡ್ ಸಪೋರ್ಟು ನಮಗೆ ತುಂಬ ಚೆನ್ನಾಗಿ ಕಾಣಿಸ್ತು. ಇನ್ನೊಂದೇನಿದೆ ಅಂದರೆ ಇದು ಇನಿಸ್ಪಟ ಆ್ಯಕ್ಟಿಂಗು ಹೆಂಗಿದೆ, ಅದು ಚೇಂಜ್ ಮಾಡಿದೆ ಕ್ಲೈಮ್ಯಾಕ್ಸು, ಅದು ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತು ಇದರಲ್ಲಿ ನಮಗೆ. ಇನ್ನೊಂದೇನು ಇದೆ ಅಂತಲ್ಬಿಟ್ಟು ಇದು ಹಿಂದಿ ಒಳಗೆ ನಮ್ಮ ಇದು ಇದೆ ಒಂದು ಸಾಲಿ ಆದಿ ಗದವಲ್ಲಿ ಅಂತಲ್ಬಿಟ್ಟು, ಅದೇ ಸೇಮ್ ಇದ್ದಲ್ಲಿ ಇವ ಪೊಲೀಸ್ ಕಾಲೇಜ್ ಸ್ಟೂಡೆಂಟ್ ಒಳಗೆ ಏನಿರ್ತಾರೆ ಅದರಲ್ಲಿ ಸ್ವಲ್ಪ ಇದು ನಮಗೆ ಅದನ್ನೆಲ್ಲ ಕರೆಕ್ಟಾಗಿ ತೋರಿಸ್ಕೊಟ್ಟಿದ್ದಾರೆ ನೋಡಿ. ಅವ್ರ ತಂದೆ ಸ್ಥಾನ ಮರ್ಯಾದೆ ಕೊಟ್ಟಕ್ಕೆ ಹೋಗ್ದು, ಮತ್ತು ಹುಡುಗಿದ ತಂದೆ ಅದಕ್ಕೆ ಒಂದು ಗಂಡಸ್ತನ ಏನಿದೆ ಅಂತ ಹೇಳ್ಬಿಟ್ಟು ಒಂದು ಮನುಷ್ಯೊಳಗೆ ಏನಿದೆ ಅಂತ ಹೇಳ್ಬಿಟ್ಟು ನೋಡಿ, ಒಂದು ಮನುಷ್ಯೊಳಗೆ ಒಂದು ಏನಿದೆ ಸಂತೋಷ ಎಂಟಿಗೆ ಸಾಯಿಸ್ಬಿಟ್ಟು ಅವನು ಮನುಷ್ಯ ಅದಲ್ಲ ಅವ್ನು ಹುಡುಗಿಸ್ಕದ ಏನಿದೆ ಅಂತ ಹೇಳ್ಬಿಟ್ಟು ಅದು ಕರೆಕ್ಟಾಗಿ ತೋರಿಸ್ಕೊಟ್ಟಿದ್ದಾರೆ. ಯಾವುದನ್ನು ಅಷ್ಟೇ ಹುಡುಗಿನೇ ಇರ್ತಲ್ಲ, ಎಂಟಿನೇ ಇರ್ತಲ್ಲ ಅಂತಲ್ಬಿಟ್ಟು ಇದು ತೋರಿಸ್ತೀನಿ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸಪೋರ್ಟು ನಮಗೆ ತುಂಬ ಚೆನ್ನಾಗಿ ಕಾಣಿಸ್ತು. ಕ್ಲೈಮ್ಯಾಕ್ಸು ತುಂಬ ಚೆನ್ನಾಗಿ ಕಾಣಿಸ್ತು. ಸ್ಟಾರ್ಟಿಂಗ್ ಒಳಗೆ ಮ್ಯೂಸಿಕ್ ಒಳಗೆ ಒಂದು ಸ್ವಲ್ಪ ಸ್ಟಾರ್ಟಿಂಗ್ ಒಳಗೆ ಭಯ ಆಯಿತು. ಅದಕ್ಕೆ ಇದು ಕಾಣಿಸ್ತಾ ಇಲ್ಲ ಇದಕ್ಕೆ UP ಒಳಗೆ ಅದಕ್ಕೆ ಒಂದು ಸ್ವಲ್ಪ ಭಯ ಆಯಿತು. ಅದು ಆದ್ಮೇಲೆ ಮ್ಯೂಸಿಕ್ ಸಪೋರ್ಟು ಅದೆಲ್ಲ ತುಂಬ ಚೆನ್ನಾಗೈತು ಸರ್. ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ. ಬಿಗ್ ಸ್ಕ್ರೀನಲ್ಲಿ ಮೂವಿ ನೋಡೋಕ್ಕೆ ಏನೋ ಒಂಥರ ಖುಷಿ ಆಗ್ತಾ ಇದೆ. ಯಾಕಂದರೆ ನನ್ನ ಫಸ್ಟ್ ಫಿಲಮ್ ಇದು. ಇದರಲ್ಲಿ ರಮೇಶ್ ಅರವಿಂದ್ ಸರ್ ಮಗಳಾಗಿ ರಾಧಿಕಾ ಅಕ್ಕನ ಜೊತೆ ಸ್ಕ್ರೀನ್ ಶೇರ್ ಮಾಡಿರೋದಂತೂ ನನಗೆ ಎಕ್ಸ್ಪ್ರೆಸ್ ಮಾಡದೇ ಇರೋಷ್ಟು ಖುಷಿ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ. ಯಾರೂ ಪೈರಸಿ ಮಾಡಬೇಡಿ. ತುಂಬ ಕಷ್ಟಪಟ್ಟು ಫಿಲಮ್ನ ಮಾಡಿದ್ದೀವಿ. ಪೈರಸಿ ಮಾಡೋದು ಈಸಿ, ಬಟ್ ಫಿಲಮ್ ಕೊಡೋದು ಕಷ್ಟ, ಎಷ್ಟು ಕಷ್ಟ ಅಂತ ಗೊತ್ತು. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಹೋಗಿ ಫಿಲಮ್ನ ನೋಡಿ. ಯಾರೂ ಪೈರಸಿ ಮಾಡಬೇಡಿ. ನಮ್ಮ ಭೈರಾದೇವಿನ ನೀವೆಲ್ಲರೂ ಗೆಲ್ಲಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಗೆಲ್ಲಿಸ್ಬೇಕು, ಹರಿಸ್ಬೇಕು, ಹಾರೈಸಬೇಕು. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಅಪ್ಕಿರ ಶಿವಕುಮಾರ್ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಭೈರಾದೇವಿ ಸಿನಿಮಾವನ್ನು ಚಿತ್ರಮಂದಿರದಲ್ಲಿ ನೋಡಿದ್ದೀನಿ. ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಸಿನಿಮಾ. ಯಾಕಂದರೆ ಎರಡು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಗಳು, ಒಂದು ರಾಧಿಕಾ ಕುಮಾರಸ್ವಾಮಿ ಅವರು, ಇನ್ನೊಂದು ರಮೇಶ್ ಅರವಿಂದ್ ಅವರು. ಇವರಿಬ್ಬರು ಕೂಡ ಮತ್ತು ರಮೇಶ್ ಅವ್ರನ್ನ ನಾವು ಅಮೃತ ವರ್ಷಿಣಿಯನ್ನು ನೆನಪಾಡ್ತಕ್ಕಂಥ ಒಂದು ಸಿನಿಮಾ. ಹಾಗೆಯೇ ರಾಧಿಕಾ ಅವರು ತುಂಬ ಶೇಡ್ಗಳಲ್ಲಿ ಮೂಡಿ ಬಂದಿದ್ದಾರೆ. ಇದನ್ನೆಲ್ಲವನ್ನು ಕಣ್ತುಂಬಿಕೊಳ್ಬೇಕು ಅಂದರೆ ದಯವಿಟ್ಟು ಕೂಡ ನೀವು ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನು ನೋಡಿ. ಯಾಕಂದರೆ ತುಂಬ ಎಫೆಕ್ಟಿವ್ ಆಗಿದೆ. ಕಣ್ತುಂಬ ನೋಡ್ಬೋದು. ಅಷ್ಟೇ ಅದ್ಭುತವಾಗಿ ಮೂಡಿ ಬಂದಿದೆ. ಥ್ಯಾಂಕ್ ಯು.